ಹೇ ಎವ್ರಿ ಒನ್, ಗುಡ್ ಆಫ್ಟರ್ನೂನ್. ಇವತ್ತು ನಾನು ನನ್ನ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕಾದ್ರೆ ನನ್ನ ಫ್ರೆಂಡ್ ಸಿಕ್ಕ, ಅವ್ನಿಗೊಂದು ಬಾಯ್ ಹೇಳಿಬಿಟ್ಟು ಹಂಗೆ ಪಾರ್ಕಿಂಗಲ್ಲಿ ಬೈಕ್ ಪಾರ್ಕ್ ಮಾಡಿದ್ದೆ. ಬೈಕ್ ಹತ್ರ ಬಂದುಬಿಟ್ಟು ಬೈಕ್ನ ನೋಡಿದೆ. ಒಂದು ಟೈಮು ನೋಡ್ಕೊಂಡ್ಬಿಟ್ಟು ಹಾಗೆ ನಿಧಾನಕ್ಕೆ ಸ್ಟಾರ್ಟ್ ಮಾಡ್ಕೊಂಡು ಮುಂದೆ ಬಂದು ದೇವಸ್ಥಾನ ಕಾಣಿಸ್ತು. ದೇವ್ರಿಗೊಂದು ನಮಸ್ಕಾರ ಆಗಿಬಿಟ್ಟು ಹಾಗೆ ಮುಂದಕ್ಕೆ ಮತ್ತೆ ನಾನು ಹೊರಟಿದ್ದೆ ನನ್ನ ಪಿ ಜಿ ಕಡೆಗೆ. ಸುಮ್ಮನೆ ನಿಧಾನಕ್ಕೆ ಬೈಕ್ ಓಡಿಸ್ಕೊಂಡು ಹಾಗೆ ಹೊರಡ್ತಾ ಇದ್ದೆ. ಏನಿಲ್ಲ, ಸುಮ್ಮನೆ ಡ್ಯೂಟಿ ಮುಗಿತಲ್ಲ, ಅದಕ್ಕೆ ಟಯರ್ಡ್ ಆಗಿತ್ತು ಬಾಡಿ, ಮತ್ತೆ ಹೋಗ್ಬೇಕು ರೆಸ್ಟ್ ಮಾಡಬೇಕು ಅಂತ ಪಿ ಜಿ ಹೊರಟೆ. ಹಾಗೆ ಬಂದುಬಿಟ್ಟು ಬೈಕೆಲ್ಲ ಪಾರ್ಕ್ ಮಾಡಿಬಿಟ್ಟು ಮತ್ತೆ ಮೇಲೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಹಾಗೆ ಕೆಳಗೆ ಬಂದುಬಿಟ್ಟು ಏನು ಊಟ ಮಧ್ಯಾಹ್ನ ಅಂತ ನೋಡಿದ್ರೆ ಅನ್ನ ಸಾಂಬಾರು, ಅದ್ರ ಜೊತೆ ಇರಲಿ ಅಂತ ಶೇಂಗಾ ಹೋಳ್ಗೆ ತೊಗೊಂಡ್ಬಿಟ್ಟು ಸ್ವಲ್ಪ ಮಾವಿನ ಖಾರ ಹಚ್ಕೊಂಡ್ಬಿಟ್ಟು ಹಾಗೆ ತಿನ್ಕೊಂಡ್ಬಿಟ್ಟು ಒಂದು 2 ಅವರ್ ಮಲ್ಕೊಂಡು ಹಾಗೆ ಈವ್ನಿಂಗ್ ಮತ್ತೆ ಹೊರಗಡೆ ಸುತ್ತಾಡಿನಂತ ಹಾಗೆ ಟೆರಸ್ ಮೇಲೆ ಬಂದೆ. ನೋಡಿ ನಮ್ಮ ಟೆರಸಿಂದ ಎಷ್ಟು ಒಳ್ಳೆ ವ್ಯೂ ಇದೆ ಅಂತ ತೋರಿಸ್ತೀನಿ. ಸೂಪರಾಗಿರುತ್ತೆ ವ್ಯೂ, ಇಲ್ಲಿ ಮಾತ್ರ ಸಖತ್ತಾಗಿರೋ ವ್ಯೂ ಕಾಣಿಸ್ತು. ವ್ಯೂನ ಎಂಜಾಯ್ ಮಾಡ್ಕೊಂಡ್ಬಿಟ್ಟು ಹಾಗೆ ಸುಮ್ಮನೆ ನೋಡಿಕೊಂಡು ಆ ಕಡೆ ಈ ಕಡೆ ಎಲ್ಲ ನೋಡಿಕೊಂಡು ಮತ್ತೆ ನಾನು ಈವ್ನಿಂಗ್ ಹೊರಟಿದ್ದೆ ಕೆಳಗಡೆ. ಸುಮ್ಮನೆ ಪಿ ಜಿಯಿಂದ ಹಂಗೆ ಕೆಳಗೆ ಹೊರಟ್ಬಿಟ್ಟು ಹಾಗೆ ನೋಡ್ಕೊಂಡು ಸುಮ್ಮನೆ ಒಂದು ವೀಡಿಯೋ ಮಾಡಿಕೊಂಡು, ನಮ್ಮದು ಸ್ವಲ್ಪ ಪೋಸ್ ಇರಲಿ ವೀಡಿಯೋದಲ್ಲಿ ಅಂತ ನಾನು ಒಂದು ಪೋಸ್ ಹೇಳ್ಕೊಂಡ್ಬಿಟ್ಟು ನಾನು ಹೊರಟಿದ್ದೆ ಮೆಡಿಕಲ್ ಕಡೆಗೆ. ಮೆಡಿಕಲ್ ಇಲ್ಲೇ ಪಕ್ಕದಲ್ಲೇ ಮೆಡಿಕಲ್ ಇರೋದು. ಮೆಡಿಕಲ್ ಹೋಗ್ಬಿಟ್ಟು ಒಂದು ತಲೆನೋವು ಇತ್ತು ಸಿಕ್ಕಾಪಟ್ಟೆ. ಅದಕ್ಕೆ ಒಂದು ತಲೆನೋವಿನ ಮಾತ್ರೆ ಕೇಳಿದೆ. ಅಣ್ಣ ಹೆಡ್ಫೋನ್ ಹಾಕ್ಕೊಂಡು ಕೂತಾನೆ, ಏನು ಹೇಳಿದೆ ಅಂತ ಅವ್ನಿಗೆ ತಿಳಿಲ್ಲ. ಆ ಥರ ಮತ್ತೆ ಕೇಳ್ದೆ. ಒಂದು ಟ್ಯಾಬ್ಲೆಟ್ ತೊಗೊಂಡ್ಬಿಟ್ಟು ಮತ್ತೆ ಹಂಗೆ ಫೋನ್ಪೇಯಿಂದ ಸ್ಕ್ಯಾನ್ ಮಾಡಿಬಿಟ್ಟು ಸ್ವಲ್ಪ ಹಣ್ಣೆಲ್ಲ ಬೇಕಾಗಿತ್ತು, ಹಣ್ಣೆಲ್ಲ ತೊಗೊಂಡ್ಬಿಟ್ಟು ಹಾಗೆ ನಾನು ಹೊರಟಿದ್ದೆ ಟೀ ಶಾಪ್ ಕಡೆಗೆ. ನೋಡ್ತಾ ಹಾಗೆ ಟೀ ಶಾಪ್ ಬಂದುಬಿಡ್ತು. ಹಾಗೆ ಅಲ್ಲಿಗೆ ಹೋದೆ. ಹುಡುಗ ಏನೋ ಕೇಳ್ತಾ ಇದ್ದ. ಅಣ್ಣ ನೋಡಿದ್ರೆ ಏನು ಹೊಡಿಯೋ ಥರ ನೋಡ್ತಾ ಇದ್ದಾನೆ. ಅಣ್ಣನಿಗೊಂದು ಆಯ್ ಹೇಳ್ಬಿಟ್ಟು ಹಾಗೆ ಹುಡುಗಂಗೆ ಟೀ ಹೇಳಿದೆ. ಪಾಪ ಹುಡುಗ ಟೀ ತೊಗೊಂಡು ಬಂದುಬಿಟ್ಟು ಕೊಟ್ಟ. ಟೀ ಮಾತ್ರ ಸೂಪರಾಗಿರುತ್ತೆ ಇಲ್ಲಿ. ನಾನು ಡೈಲಿ ಟೀ ಕುಡಿಯೋದೇ ಇಲ್ಲಿ. ಸಖತ್ತಾಗಿರೋ ಟೀ ಮಾತ್ರ. ಅದಾದಮೇಲೆ ಹಾಗೆ ಮತ್ತೆ ರಿಟರ್ನ್ ಪಿ ಜಿಗೆ ಬಂದುಬಿಟ್ಟು ಬಟ್ಟೆ ವಾಶ್ ಮಾಡಬೇಕಿತ್ತು. ಮತ್ತು ವಾಷಿಂಗ್ ಮೆಷಿನಲ್ಲೆಲ್ಲ ನೋಡಿದೆ, ಖಾಲಿ ಇತ್ತು ವಾಷಿಂಗ್ ಮೆಷಿನು. ಖಾಲಿ ಇದ್ದ ತಕ್ಷಣ ಮತ್ತೆ ಬಟ್ಟೆನೆಲ್ಲ ಇರೋ ಬಟ್ಟೆ ಎಲ್ಲ ತಂದುಬಿಟ್ಟು ವಾಷಿಂಗ್ ಮೇಲೆ ಫುಲ್ ಆಗಿಬಿಟ್ಟೆ. ಅದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟೇ. ಥ್ಯಾಂಕ್ ಯು. ಓಕೆ, ಬಾಯ್.